ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಭಾರತದ ಸಂಕ್ಷೇಪ ಕಥೆಯನ್ನು ನಾವು ನೋಡಿಯಾದ ಬಳಿಕ ಅದರ ವಿಸ್ತಾರವನ್ನು ಜನಮೇಜಯ ಪ್ರಶ್ನೆ ಮಾಡುತ್ತಾನೆ. ಹಾಗೆ ಪ್ರಶ್ನೆ ಮಾಡುವಾಗ ಮೊದಲೊಮ್ಮೆ ಕೇವಲ ಹೆಸರುಗಳನ್ನೊಮ್ಮೆ ಹೇಳಿಬಿಡುತ್ತಾನೆ, ಯಾರ್ಯಾರು ಎಲ್ಲೆಲ್ಲಿಂದ ಏನೇನಾಯಿತು ಅಂತ. ಅದರಲ್ಲೂ ಅವರು ಮಧ್ಯದ ಅನೇಕ ಹೆಸರುಗಳನ್ನು ಬಿಟ್ಟಿರ್ತಾರೆ. 10 ಜನ ಮಕ್ಕಳಿದ್ದರೆ ಯಾರಿಂದ ಪರಂಪರೆ ಮುಂದುವರಿಯುತ್ತೋ ಅಂಥವರನ್ನು ಮಾತ್ರ ಅಲ್ಲಿ ಗುರುತಿಸ್ತಾರೆ. ಹಾಗೆ ಯೋಚನೆ ಮಾಡ್ತಾ ಸ್ವಲ್ಪ ಹೆಸರುಗಳನ್ನು ನಾವು ಕಿವಿಗೊಮ್ಮೆ ಬಿದ್ದಿರಲಿ ಈ ಹೆಸರುಗಳು ಅನ್ನೋ ದೃಷ್ಟಿಯಿಂದ ನೋಡೋದಾದರೆ, ಚತುರ್ಮುಖನಿಗೆ ಮುಖ್ಯವಾಗಿ ಮರೀಚಿಯಿಂದ ಹುಟ್ಟಿದವ ಕಶ್ಯಪನಿಗೆ ಅದಿತಿಯಲ್ಲಿ ಪಡೆದ ಹುಡುಗ ಅವನು ವಿವಸ್ವಂತನ ಮಗ ಮನುವಿಗೆ ಇಳ ಅನ್ನುವ ಹುಡುಗಿ ಹುಡುತ್ತಾಳೆ. ಆ ಹುಡುಗಿ ಬುಧನೊಂದಿಗೆ ಸಂಬಂಧವನ್ನು ಬೆಳೆಸಿದ ನಂತರ ಹುಟ್ಟುವವ ಪುರೂರವಸ್ಸಿಗೆ ಆಯುವಿಗೆ ನಹುಷನಿಗೆ ಯಯಾತಿ. ಇಲ್ಲಿಂದ ಒಂದು ಹೊಸ ಚಿಂತನೆ ಬೆಳೆಯುತ್ತೆ. ನಹುಷನಿಗೆ ದೇವಯಾನಿ ಮತ್ತು ಶರ್ಮಿಷ್ಠ ಅನ್ನುವ 2 ಹೆಂಡಿರು, ಅದರಲ್ಲಿ ಅನು, ದೃಹ್ಯು, ಪೂರು, ತುರುವಸು ಮತ್ತು ಯದು ಅನ್ನುವ 5 ಜನ ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಯದು ಅನ್ನುವನ ಹೆಸರಿನಿಂದ ಮುಂದೆ ನಾವು ಇಡೀ ಕೃಷ್ಣನ ಕಥೆಯನ್ನು ಕೇಳುವಾಗ ಬರುವ ಹೆಸರು ಮುಖ್ಯವಾಗಿ ಯಾದವ. ಪುರು ಅನ್ನುವ ಹೆಸರಿನಿಂದ ಮುಂದುವರಿಯುವಂತಹದ್ದೆಲ್ಲ ಈ ಪಾಂಡವರ ಕಥೆಗೆ ಮೂಲ ವ್ಯಕ್ತಿಯಾದಂತಹ ಪೂರು. ಹೀಗೆ ಇಲ್ಲಿ ಪೂರುವಿನಿಂದ ಮುಂದುವರೆದಂತಹ ಪರಂಪರೆ 10 ಪರಂಪರೆ ಮುಂದುವರೆದು ಅದರಲ್ಲಿ ಹಸ್ತಿ ಅನ್ನೋನು ಬರ್ತಾನೆ. ಹಸ್ತಿಯಿಂದ ಸಂವರಣನಿಂದ ಕುರುವಿನಿಂದ ಪ್ರತೀಪನಿಂದ ಮಹಾಭಿಷಕ್ ಅಂತ ಅನ್ನೋದು ಪೂರ್ವದ ಒಬ್ಬನ ಹೆಸರಾಗಿರುತ್ತೆ. ಅದರ ನಂತರ ಅದರಲ್ಲಿ ಬರುವವನು ಶಂತನು ಮಗ ಭೀಷ್ಮ. ಇನ್ನು ಸತ್ಯವತಿ ಅನ್ನುವ ಹುಡುಗಿಯಲ್ಲಿ ಪಡೆದಂತಹ ಮಕ್ಕಳಿಬ್ಬರು ಚಿತ್ರಾಂಗದ ವಿಚಿತ್ರವೀರ್ಯ. ಆ ವಿಚಿತ್ರವೀರನಿಂದ ಮತ್ತೆ ಮಕ್ಕಳು ಮುಂದುವರೆದದ್ದು ಪಾಂಡು, ಧೃತರಾಷ್ಟ್ರ ಮತ್ತು ವಿದುರ. ಪಾಂಡುವಿಗೆ ಪಾಂಡವರು, ಧೃತರಾಷ್ಟ್ರನಿಗೆ 100 ಜನ ಕೌರವರು. ಪಾಂಡುವಿನಲ್ಲೂ ಕೂಡ ಹುಟ್ಟಿದ ಪಾಂಡವರಿಗೆ 5 ಜನ ಮತ್ತೆ ಮಕ್ಕಳು ಹುಟ್ಟಿದ್ದು. ಅದರಲ್ಲಿ ಮುಖ್ಯವಾಗಿ ಶತಾನೀಕ, ಪ್ರತಿವಿಂಧ್ಯ ಅನ್ನುವರು ಪ್ರಧಾನರಾದರೆ, ಭೀಮನಿಗೆ ಘಟೋತ್ಕಜನಿಂದ ನಿಷ್ಠ್ಯ. ಇನ್ನೊಂದು ಅರ್ಜುನನಿಗೆ ಹುಟ್ಟಿದವರು ಇರಾವಂತ, ಭಭ್ರುವಾಹನ ಮತ್ತು ಅಭಿಮನ್ಯುವಿನಿಗೆ ಮತ್ತೆ ಹುಟ್ಟಿದವ ಪರೀಕ್ಷಿತ್. ಅವನಲ್ಲಿ ಜನಮೇಜಯ, ಅದು ನೀನು ಅಂತ ಇಷ್ಟು ಹೇಳಿ ಒಂದು ಇಡೀ ಅವನಿಂದ ಹಿಡಿದು ಅವನ 100 ಹಿಂದಿನ ತಲೆಮಾರುಗಳ ಹೆಸರನ್ನು ಒಂದು ಸರ್ತಿ ಉಲ್ಲೇಖ ಮಾಡಿದ. ಹೌದು, ನೀವು ಹೇಳುವಾಗ ಈ ಎಲ್ಲ ಹೆಸರುಗಳ ಮಧ್ಯದಲ್ಲಿ ನಾವು ತಥಾ ಉಪರಿಚರಾದನ್ಯೇ ಭಾರತಂ ಪರಿಚಕ್ಷತೆ ಅಂತ ಹೇಳಿದ್ರಿ. ಈ ಕಥೆಗೆ ಸಂಬಂಧಪಟ್ಟಂತೆ ವ್ಯಾಸರು ಈ ಕಥೆಯನ್ನು ಬರೆದವರಲ್ವಾ. ಇದರ ವಿಶೇಷತೆ ಏನು ಈ ಕಥೆಯಲ್ಲಿ ಅಂತಂದರೆ, ಬರೆದವರೇ ಪಾತ್ರವಾಗಿಯೂ ಇದ್ದಾರೆ. ಅದರಿಂದಾಗಿ ಹೆಚ್ಚು ಅಥೆಂಟಿಕ್ ಅಂತ ಅನಿಸುವುದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಯಾವಾಗ ಬರೆಯುವ ಪಾತ್ರಧಾರಿಯೇ ಇಡೀ ಕಥೆಯನ್ನು ಜೊತೆಗೆ ಹೇಳ್ತಾ ಬಂದರೆ ಆವಾಗ ಅದರ ಸತ್ಯಾಸತ್ಯತೆಗಳ ವಿವೇಚನೆಗೆ ಹೆಚ್ಚು ನಮಗೆ ಪ್ರಶ್ನೆಗಳು ಬಂದಾಗ ಉತ್ತರಗಳು ಅಲ್ಲೇ ಸಿಗುವುದಕ್ಕೆ ಸಾಧ್ಯ ಆಗುತ್ತೆ. ಉಪರಿಚರವಸು ಅನ್ನುವಂತಹ ರಾಜನ ಕಥೆಯ ಮೂಲಕ ವ್ಯಾಸರ ಕಥೆಗೆ ಒಂದು ಹೊಸ ಸಂಬಂಧವನ್ನು ಪಾತ್ರವೂ ಆಗಿ, ಕಥೆಗಾರನೂ ಆಗಿ, ಅದರ ಎಡಿಟರೂ ಆಗಿ. ಕಥೆಯನ್ನು ಹೇಳುವುದು ಅಂತಂದರೆ ತನ್ನ ಕಿಸೆಯಿಂದ ತೆಗೆದ ಕಥೆಗಳನ್ನು ಹೇಳಿದ್ದಲ್ಲ. ಇಲ್ಲಿ ಬರುವಂತಹ ಎಲ್ಲ ಕಥೆಗಳು ಋಷಿಗಳು ಏನು ಸಂವಾದವನ್ನು ನಡೆಸಿದ್ದಾರೆ ಅದನ್ನು ಋಷಿಗಳ ಮೂಲಕವೇ ತಿಳಿದುಕೊಂಡು ಮತ್ತೆ ದಾಖಲೆಗೊಳಿಸಿದ್ದು ಈ ಮಹಾಭಾರತದ ಕಥೆಯ ವಿಶೇಷ. ಉಪರಿಚರವಸು ಗಿರಿಕಾ ಅನ್ನುವಂತಹ ಅಪ್ಸರೆಯಲ್ಲಿ ತನ್ನ ಗರ್ಭವನ್ನು ಪಡೆದದ್ದು ಉಳಿಸಿಕೊಳ್ಳಿಕ್ಕಾಗದೆ ಅದು ನದಿಯಲ್ಲಿ ಬಿದ್ದು ಹೋದಾಗ ಒಂದು ಮೀನು ನುಂಗಿ ಆ ಮೀನಿನಿಂದ ಮತ್ತೆ ಜೋಡಿಯಾದ ಮಕ್ಕಳು ಹುಟ್ಟಿ ಬರ್ತಾರೆ. ಅದರಲ್ಲಿ ಒಂದು ಗಂಡು ಮಗುವನ್ನು ರಾಜ ಒಬ್ಬ ಉಳಿಸಿಕೊಳ್ತಾನೆ ಅದನ್ನು ಸ್ವೀಕರಿಸಿದ ಬಳಿಕ. ಇನ್ನೊಂದು ಹೆಣ್ಣು ಮಗುವನ್ನು ದಾಶ ಅನ್ನುವಂತಹ ಮೀನುಗಾರರ ಹಿರಿಯ ಒಬ್ಬ ಅದನ್ನು ಪಡೆದುಕೊಳ್ತಾನೆ. ಆ ಹುಡುಗಿಯೇ ಸತ್ಯವತಿಯಾಗಿ ಮುಂದೆ ಕಾಣಿಸಿಕೊಳ್ಳುತ್ತಾರೆ. ಇಲ್ಲಿ ಹುಡುಗನಾಗಿ ಉಳಿದವ ಆ ಪರಂಪರೆಯಲ್ಲಿ ಮತ್ತೆ ಮುಂದೆ ಅವನು ವಿರಾಟ ಅಂತ ಅನ್ನಿಸಿಕೊಳ್ತಾನೆ, ಮತ್ಸ್ಯ ದೇಶದ ರಾಜನಾಗಿ. ಅಂದರೆ ಅವರಿಬ್ಬರ ಉಲ್ಲೇಖವನ್ನು ಮಾಡಿದಂತಾಯಿತು ಈ ಕಥೆಯಲ್ಲಿ. ಸರಿ, ಆ ಹುಡುಗಿ ಬೆಳೆದು ನಿಂತಿದ್ದಾಳೆ. ಉಪರಿಚರವಸುವಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇತ್ತು. ಅವನು ಇಡೀ ದೇಶವನ್ನು ಚೆನ್ನಾಗಿ ರಾಜ್ಯಭಾರ ಮಾಡಬೇಕು ಅಂತ ಅಧಿಕಾರ ಸಿಕ್ಕಿದಾಗಲೂ ಅದನ್ನು ಹಪಹಪಿಕೆಯಿಂದ ಪಡೆದುಕೊಳ್ಳಲಿಲ್ಲ.
ಕೊನೆಗೆ ದೇವೇಂದ್ರನೇ ಬಂದು ನೀನು ಚೆನ್ನಾಗಿ ರಾಜ್ಯಭಾರ ಮಾಡ್ತಿ, ನಿನಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ನಾನು ಕಲ್ಪಿಸಿಕೊಡ್ತೇನೆ ಅಂತ. ಅದಕ್ಕವನು ಹೇಳ್ತಾನೆ, ನಾನು ಇಲ್ಲಿಂದ ನಿಂತು ಎಲ್ಲೋ ದೂರದಲ್ಲಿ ಕಾಣದ ಪ್ರಜೆಗಳ ಕಷ್ಟವನ್ನು ಹೇಗೆ ತೀರಿಸಲಿ ಅಂತ ಕೇಳಿದಾಗ ಅವನಿಗೋಸ್ಕರ ಒಂದು ದೈವಿಕ ವಿಮಾನವೊಂದನ್ನು ಕೊಡಿಸಿ ಆ ಮೂಲಕ ಕೈಯಲ್ಲಿ ಒಂದು ಬ್ರಹ್ಮದಂಡವನ್ನು ನೀಡಿ, ಈ ದಂಡದಿಂದ ನೀನು ಶಾಸನ ಮಾಡುವಾಗ ಯಾವುದೇ ತಪ್ಪಿತಸ್ಥನು ಕೂಡ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂತಹ ಶಕ್ತಿ ನಿನ್ನ ಕೈಯಲ್ಲಿ, ಅನ್ಯಾಯ ನಡೆಯುವುದಿಲ್ಲ, ಅನ್ಯಾಯ ತಡೆಯುವುದಿಲ್ಲ, ಅಂದರೆ ನಿನಗದನ್ನು ತಡ್ಕೊಳ್ಳಿಕ್ಕಾಗದೆ ಅದಕ್ಕೆ ಶಿಕ್ಷೆ ಸರಿಯಾಗಿ ಕೊಟ್ಟೇ ಕೊಡ್ತಿ ಅನ್ನುವ ವಿಶೇಷತೆ ನಿನಗಿದೆ ಅಂತ. ಹೀಗೆ ಅವನು ಊರು ಸುತ್ತ ದೇಶ ಸುತ್ತ ವಿಮಾನದಲ್ಲಿ ಚಲಿಸಿ ಪ್ರತಿಯೊಂದು ಪ್ರಜೆಯ ವಿಷಯದಲ್ಲೂ ಕೂಡ ನೇರ ಗಮನ ಕೊಟ್ಟು ಅವರ ಅಗತ್ಯವನ್ನು ಪೂರೈಸುವ ಶಕ್ತಿಯಾಗಿ ಬೆಳೆದು ನಿಂತ ಅನ್ನುವ ಮಾತು ಬಂತು. ಆ ಬಳಿಕ ಹುಟ್ಟಿದಂತಹ ಸತ್ಯವತಿ ದಾಶನ ಮನೆಯಲ್ಲಿ ಬೆಳೆದ್ಲು. ದಾಶ ಅಂದರೆ ಅವನೊಬ್ಬ ಮೀನುಗಾರ, ಮನೆಯಲ್ಲಿ ಮೀನು ಹಿಡಿಯುವುದೇ ಮುಖ್ಯ ಉದ್ಯೋಗವಾಗಿತ್ತು. ಅದರ ಜೊತೆಗೆ ನದಿಯ ದಂಡೆಯಲ್ಲಿ ಈ ದಂಡೆಯಿಂದ ಆ ದಂಡೆಗೆ ಗಂಗೆಯಲ್ಲಿ ದಡ ಹಾಯಿಸುವವಳಾಗಿ ತಂದೆಗೆ ಸಹಾಯಕಳಾಗಿ ಅವಳು ಬೆಳೆದು ನಿಂತು ಕೆಲಸ ಮಾಡ್ತಿರ್ತಾಳೆ. ಅಂತಹ ಪ್ರಸಂಗದಲ್ಲಿ ಒಂದು ಸರ್ತಿ ಪರಾಶರ ಅನ್ನುವಂತಹ, ನಮಗೆ ಈ ಕಥೆ ಹಿಂದೆ ವಸಿಷ್ಠರ ಪರಂಪರೆಯಲ್ಲಿ ಶಕ್ತಿಯ ಮಗನಾಗಿ ಹುಟ್ಟಿದ ಪರಾಶರನ ಕಥೆ ಬಂದಿತ್ತು. ಆ ಪರಾಶರರು ಗಂಗೆಯನ್ನು ದಾಟಬೇಕಾದ ಪ್ರಸಂಗ ಬರುತ್ತೆ. ಒಂದೇ ಸರ್ತಿಗೆ 1000 ಜನರನ್ನು ಕರೆದೊಯ್ಯಬಲ್ಲಂತಹ ಗಟ್ಟಿತನವನ್ನು ಹೊಂದಿದ್ದಂತಹ ಆ ಸತ್ಯವತಿ ಇವರೊಬ್ಬರೇ ಬಂದಾಗ ಆ ಕಡೆ ದಾಟಬೇಕು ಅಂತ ಕೇಳಿದರೆ, ನಾನು ನಿಮ್ಮೊಬ್ಬರನ್ನು ಕಳುಹಿಸಿ ನನ್ನ ಸಂಪಾದನೆಯನ್ನು ಕಡಿಮೆ ಮಾಡಿಕೊಂಡ್ರೆ ನಮ್ಮ ಅಪ್ಪನಿಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಇನ್ನಷ್ಟು ಜನ ಬರಲಿ ಅಂತ ಕಾಯಬೇಕು ಅಂತ ಕೇಳಿಕೊಳ್ತಾನೆ. ಆಗ ಪರಾಶರರು ಹೇಳುತ್ತಾರೆ, ನಿನಗೆ ಆ ಕಷ್ಟ ಬೇಡ, ನಾನೇ ಎಷ್ಟು ಜನ ನೀನು ಕರ್ಕೊಂಡು ಹೋದಾಗ ಸಂಪತ್ತು ನಿನಗೆ ಸಂಪಾದನೆ ಆಗುತ್ತೋ ಅಷ್ಟನ್ನು ನಾನು ಒಬ್ಬನೇ ಕೊಡ್ತೇನೆ, ಈಗ ನನಗೆ ಅಗತ್ಯವಾಗಿ ಇಲ್ಲಿಂದ ಆಚೆ ದಾಟಬೇಕು ಅಂತ ಕೇಳಿಕೊಂಡು ಮೇಲೆ ದೊಡ್ಡವರು ಹೇಳಿದ್ದನ್ನು, ಅದರ ಜೊತೆಗೆ ತಂದೆಗೆ ಸಿಗಬೇಕಾದ ಸಂಪತ್ತು ಕೈಗೆ ಬಂದ ಮೇಲೆ ವಿಚಾರಿಸುವ ಅಗತ್ಯ ಇಲ್ಲ ಅಂತ ಯೋಚನೆ ಮಾಡಿ ಹಾಗೆ ಅವರೊಬ್ಬರನ್ನೇ ಆ ದೋಣಿಯಲ್ಲಿ ಎತ್ತಿಸಿಕೊಂಡು ಹಾಯಿಸುವುದಕ್ಕೆ ಹೊರಡ್ತಾಳೆ. ಹೊರಡುವ ದಾರಿಯ ಮಧ್ಯದಲ್ಲಿ ಪರಾಶರರು ಬಾಯ್ಬಿಟ್ಟು ಕೇಳುತ್ತಾರೆ. ಮೊದಲು ನೇರವಾಗಿ ಅವಳನ್ನೇ ನೋಡ್ತಾ ಇದ್ದಾಗ ನೀವು ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದ್ದೀರಿ ಅಂತ ಕೇಳಿದಾಗ, ನಿನ್ನ ಹಿಂದಿನ ಕಥೆ ನನಗೆ ನೆನಪಾಯಿತು, ಅದನ್ನು ನೋಡಿ ನಿನಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಆ ಆಶ್ಚರ್ಯವನ್ನೆಲ್ಲ ನನ್ನ ಕಣ್ಣಲ್ಲಿ ತೋರಿಸಿದೆ ಅಂತ. ಹೌದಾ, ನನ್ನ ಬಗ್ಗೆ ಹಾಗೆ ನಿಮಗೇನು ಗೊತ್ತಾಯಿತು ಹೇಳಿ ಅಂತ ಹೇಳಿದಾಗ ಒಂದು ಸುಂದರವಾದ ಹಿನ್ನೆಲೆಯನ್ನು ಹೇಳುತ್ತಾರೆ. ಆಕೆಯು ಒಬ್ಬಳು ಅಪ್ಸರೆಯೇ ಆಗಿದ್ದವಳು, ಅಚ್ಚೋದ ಅನ್ನುವ ಹೆಸರಿನವಳು. ಈ ಅಚ್ಚೋದ ಅನ್ನುವ ಹೆಸರಿನ ಹೆಣ್ಣು ಮಗಳು ಹುಟ್ಟಿದ್ದು ಪಿತೃದೇವತೆಗಳಿಂದ. ಆದರೆ ಮನುವಿನ ಯಾತ್ರೆಯನ್ನು ಆಕಾಶದಲ್ಲಿ ಹೋಗ್ತಾ ಇರುವುದನ್ನು ನೋಡಿ ಅವನನ್ನೇ ತನ್ನ ತಂದೆ ಅಂತ ಯೋಚಿಸಿ ಆಕೆ ತನ್ನ ನಿಜವಾದ ತಂದೆಯನ್ನು ಮರೆತು ಬಿಟ್ಲು. ಆವಾಗ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ ಪಿತೃಗಳು ಇವಳು ನಿಜವಾಗಿ ಯಾರ ಹಿನ್ನೆಲೆಯಿಂದ ಬಂದವಳು ಅದನ್ನು ಮರೆತದ್ದಕ್ಕೋಸ್ಕರ ಕೋಪದಿಂದ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಹೊರಟು ಹೋದಾಗ ಆ ಕ್ಷಣದಲ್ಲೇ ಆಕೆ ಆಕಾಶ ಮಾರ್ಗವಾಗಿ ತನ್ನ ಜೊತೆಗೆ ಅದ್ರಿಕಾ ಅನ್ನುವ ಅಪ್ಸರೆ ಜೊತೆಗೆ ವಿಮಾನದಲ್ಲಿ ಹೋಗ್ತಾ ಇದ್ದವಳು ತಲೆ ಕೆಳಗಾಗಿ ನೆಲಕ್ಕೆ ಬೀಳ್ತಾ ಇದ್ದಾಳೆ. ಆಗ ಕೇಳ್ತಾಳೆ, ನಾನು ಯಾಕೆ ಬೀಳ್ತಾ ಇದ್ದೇನೆ, ನನ್ನ ಶಕ್ತಿ ಯಾಕೆ ಕೈಯಿಂದ ಪೂರ್ತಿ ತಪ್ಪಿ ನಾನು ಯಾವುದೇ ನನ್ನ ಸ್ವಂತಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಆಗ ಆ ಪಿತೃದೇವತೆಗಳು ಹೇಳ್ತಾರೆ, ನಿನ್ನ ಪೂರ್ವಜರನ್ನು ನೀನು ಮರೆತ ಮೇಲೆ ನೀನು ನಿನ್ನತನವನ್ನು ಹೇಗೆ ಉಳಿಸಿಕೊಳ್ಳಿಕ್ಕೆ ಸಾಧ್ಯ. ಆಗ ತಪ್ಪಾಯಿತು ಅಂತನ್ನುವ ಭಾವದಿಂದ ಆಕೆ ಕ್ಷಮಿಸಿ ಅಂತ ಕೇಳಿಕೊಂಡಾಗ, ನಿನ್ನ ಜೊತೆಗಿದ್ದವಳು ಹಿಂದೆಯೇ ಬ್ರಹ್ಮಶಾಪದಿಂದ ಮೀನಾಗಿ ಹುಟ್ಟುವವಳಿದ್ದಾಳೆ, ನೀನು ಕೂಡ ಭೂಮಿಗೆ ಅದೇ ಮೀನಿನ ಹೊಟ್ಟೆಯಲ್ಲಿ ಹುಟ್ಟುವವಳಿದ್ದಿ, ಹುಟ್ಟಿದ ಬಳಿಕ ನಿನಗೆ ಒಬ್ಬ ಋಷಿಯಿಂದಾಗಿ ಒಳ್ಳೆಯ ಮಗನನ್ನು ನೀನು ಪಡೆಯುತ್ತಿ, ಆ ಮಗನಿಂದ ಲೋಕಕ್ಕೆ ತುಂಬ ದೊಡ್ಡದಾದಂತಹ ಜ್ಞಾನದ ಸಂಪತ್ತು ಒದಗಿ ಬರುತ್ತೆ, ಹಾಗಾಗಿ ನಿನಗೆ ಈ ಶಾಪವೂ ಕೂಡ ವರವಾಗತ್ತೆ. ಆದರೆ ಒಂದು ಮಾತ್ರ, ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಹಿನ್ನೆಲೆಯನ್ನು ನೀನು ಮರೆಯಕೂಡದು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಅವರು ಹೊರಟು ಹೋದರು. ಅದೆಲ್ಲ ನನಗೆ ನೆನಪಾಗಿ ನಿನ್ನ ಹಿನ್ನೆಲೆಯನ್ನು ಎಚ್ಚರಿಸುವ ಅಗತ್ಯ ನನಗೆ ಈಗ ಕಂಡು ನಿನಗೆ ಹೇಳಿದೆ. ಆ ಋಷಿ ಅಂತ ನಿನಗೆ ಹೇಳಿದವನು ನಾನೇ ಪರಾಶರ. ನನ್ನ ದಾಂಪತ್ಯವನ್ನು ನಿನ್ನ ಜೊತೆಗೆ ಕಳೆಯುವಂತಹ ಅಪೇಕ್ಷೆ ನನಗಿದೆ. ಕಳೆದ ಮೇಲೆ ಅದರಿಂದ ಪಡೆಯುವ ಮಗನಿಂದ ಲೋಕಕ್ಕೆ ದೊಡ್ಡ ಸಂಪತ್ತು ಒದಗಿ ಬರುತ್ತೆ ಅಂತ ಕೇಳಿಕೊಳ್ತಾನೆ. ಆಕೆ, ನನ್ನ ತಂದೆಗೆ ನಾನೊಬ್ಬಳೇ ಮಗಳು, ನನ್ನನ್ನು ಆಶ್ರಯಿಸಿಯೇ ಆತ ಸಂಪಾದನೆ ಮಾಡ್ತಾ ಇದ್ದಾನೆ, ನನ್ನ ಕರ್ತವ್ಯವೂ ಕೂಡ ಹೌದು. ಆದ್ದರಿಂದಾಗಿ ಅವನಿಗೇನು ಅಂತ ಉತ್ತರ ಕೊಡೋದು, ತಂದೆಯ ಜವಾಬ್ದಾರಿ ಮಗಳನ್ನು ಚೆನ್ನಾಗಿ ಒಂದು ಮನೆಗೆ ಕೊಡಬೇಕು ಅಂತ. ಅವನಿಗೆ ಹೇಳದೆ ಕೇಳದೆ ನಾನು ಹೀಗೆ ನಿನ್ನನ್ನು ಮದುವೆ ಆದರೆ
ನನ್ನ ಬದುಕಿಗೆ ಮುಂದೆ ಯಾರು ಗತಿ ಅಂತ ಹೀಗೆ ಕೇಳಿದಾಗ, ನಿನ್ನ ಮುಂದಿನ ಮದುವೆಗೆ ತೊಂದರೆಯಾಗುವುದಿಲ್ಲ, ನಿನ್ನ ಕನ್ಯಾತ್ವವನ್ನು ನೀನು ಕಳೆದುಕೊಳ್ಳುವುದಿಲ್ಲ, ಅದೇ ರೀತಿ ನಿನ್ನ ಈಗ ಮೈಯಲ್ಲಿ ಹರಡುವಂತಹ ಯಾವ ದುರ್ಗಂಧ ಇದೆ ಅದೆಲ್ಲವೂ ಕಳೆದು ನೀನು ಯೋಜನಗಂಧಿ ಆಗ್ತಿ ಅಂತ ಇಷ್ಟು ಭರವಸೆ ತುಂಬಿದ ಮೇಲೆ ದಾಂಪತ್ಯವನ್ನು ನಡೆಸಿ ಪಡೆದಂತಹ ಮಗುವೇ ವ್ಯಾಸ. ಹುಟ್ಟಿದವನೇ 7 ವರ್ಷದ ಹುಡುಗನಂತೆ ಎದ್ದು ನಿಂತವ ಅಮ್ಮನನ್ನ ಅಪ್ಪನನ್ನ ಇಬ್ಬರನ್ನು ಮಾತನಾಡಿಸಿ ನನಗೆ ಹೊರಡಬೇಕು, ತುಂಬ ಅಗತ್ಯದ ಕೆಲಸ ಇದೆ ಎಂದ. ಆಗಲೇ ಅವನು ಬರೆದಂತಹ ಕಾವ್ಯ ಅದು ಇಡೀ ಮಹಾಭಾರತ. ಅದು ಇತಿಹಾಸವೂ ಆಗಿ ಕಾವ್ಯವೂ ಆಗಿ ಎರಡರ ಮೇಳೈಕೆಯಾಗಿ ಜಗತ್ತಿನ ಬೇರೆ ಎಲ್ಲ ಕಥೆಗಳಿಗಿಂತ ಉನ್ನತವಾದ ಶಾಸ್ತ್ರದ ಸಾರ ಅಂತ ಅನ್ನಿಸಿತು. ಕೊನೆಗೆ ವ್ಯಾಸರು ತಾಯಿಗೆ ಒಂದು ಮಾತು ಹೇಳಿದರು, ನಿನಗೆ ಯಾವಾಗಲೇ ಬೇಜಾರಾದಾಗ ನನ್ನನ್ನು ಒಂದು ಸರ್ತಿ ನೆನಪಿಸಿಕೋ, ನಾನು ಬರ್ತೇನೆ ಅಂತ. ಹೀಗೆ ಹೇಳಿ ಹೊರಟು ಹೋದಂತಹ ವ್ಯಾಸ ಮುಂದೆ ಇಡೀ ಈ ಮಹಾಭಾರತದ ಕಥೆಯನ್ನು ಬರೆದ ಅಂತ ಹೇಳ್ತಾರೆ. ಪರಾಶರರಿಗೆ ತಮ್ಮ ಜವಾಬ್ದಾರಿಯನ್ನು ಕೂಡ ನಡೆಸಿದಂತಹ ತೃಪ್ತಿ ಇತ್ತು. ಆ ನಂತರ ಮನೆಗೆ ಬಂದಾಗ ತಂದೆಯ ಜೊತೆಗೆ ಅವಳ ಸಂವಾದ ಆಗಿ, ಏನು ಯೋಜನಗಂಧಿಯಾಗಿದ್ದಿ ಅಂತ ಕೇಳಿದಾಗ ಋಷಿಗಳು ಅನುಗ್ರಹಿಸಿದ್ರು ಅಂತ ಅಷ್ಟೇ ಸೂಚ್ಯವಾಗಿ ಹೇಳಿ ಹೊರಟು ಹೋಗ್ತಾಳೆ. ಅದರ ನಂತರ ಮುಂದೆ ಏನಾಯಿತು ಅನ್ನುವ ಕಥೆಯನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.